Dear students of BA first year and BSc first year, for the second sum, the last poem is Language Change. It is written by Malathi Maitri. So, in the earlier session we discussed Crow Falls by Ted Hughes, which was written with a mythological reference. Now, let us know something about the poet. Malathi Maitri, a Tamil feminist poet and social activist. Malathi Maitri ಎನ್ನುವ ಈ ಕವಿಯಿತ್ರಿ ತಮಿಳ್ ಸ್ತ್ರೀವಾದಿ ಬರಹಗಾರ್ತಿ, ಸ್ತ್ರೀವಾದಿ ಕವಿ ಮತ್ತು ಒಬ್ಬ ಸಾಮಾಜಿಕ ಹೋರಾಟಗಾರ್ತಿಯೂ ಕೂಡ ಹೌದು. ಫೌಂಡರ್ ಎಡಿಟರ್ ಆಫ್ ಫೆಮಿನಿಸ್ಟ್ ಪೊಲಿಟಿಕಲ್ ಮ್ಯಾಗಝಿನ್ ಅನಂಗು. ಅನಂಗು ಅನ್ನುವಂತಹ ಒಂದು ಸ್ತ್ರೀವಾದಿ ರಾಜಕೀಯ ಒಂದು ಮ್ಯಾಗಝಿನ್ನನ್ನು ಇವಳು ಫೌಂಡರ್ ಎಡಿಟರ್ ಆಗಿ ಆರಂಭ ಮಾಡ್ತಾಳೆ. ಮೂಮೆಂಟ್ಸ್ ಫಾರ್ ವುಮೆನ್ಸ್ ರೈಟ್ಸ್, ದ ರೈಟ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಫಿಶರ್ ಫೋಕ್ ಇನ್ ಪುದುಚೇರಿ. She has participated and she has led many movements for women's rights. ಹಲವು ಚಳುವಳಿಗಳನ್ನು ಇವಳು ನಡೆಸಿದ್ದಾಳೆ. ಅದು ಮಹಿಳಾ ಹಕ್ಕುಗಳ ಬಗ್ಗೆ, ದ ರೈಟ್ಸ್ ಆಫ್ ದ ಮಾರ್ಜಿನಲೈಸ್ ಮತ್ತು ಕಡೆಗಣಿಸಲ್ಪಟ್ಟ ನಿಕೃಷ್ಟ ಜನತೆಯ ರೈಟ್ಸ್ಗಳಿಗಾಗಿ ಹೋರಾಟ ಮಾಡಿದ್ದಾಳೆ. ಮತ್ತು ಫಿಶರ್ ಫೋಕ್ನ ಒಂದು ಸಬಲೀಕರಣಕ್ಕಾಗಿ ಇವಳು ಹೋರಾಟ ಮಾಡಾಳೆ. ಇದೆಲ್ಲ ಇವಳ ನೇಟಿವ್ ಆದಂಥ ಪುದುಚೇರಿಯಲ್ಲಿ ನಡೆದಿರೋದು. ಸೊ ಲಿಟ್ರರಿ ಕಾಂಟ್ರಿಬ್ಯೂಷನ್ಸ್ ಆರ್ 4 collections of poems ಆ್ಯಂಡ್ 3 collections of essays. ಇವಳು ಸಾಹಿತ್ಯಿಕ ಕೊಡುಗೆ ಏನಪ್ಪ ಅಂದರೆ 4 ಕವನ ಸಂಕಲನಗಳನ್ನು ಕೊಟ್ಟಿದ್ದಾಳೆ ಮತ್ತು 4 ಪ್ರಬಂಧಗಳ ಸಂಕಲನಗಳನ್ನು ಕೊಟ್ಟಿದ್ದಾಳೆ. ಸೊ ದಿಸ್ ಮಚ್ is enough as far the poet is concerned. Let me give an introduction to the poem. The poem Language Change deals with the anguish of the native language. ಈ ಲ್ಯಾಂಗ್ವೇಜ್ ಚೇಂಜ್ ಅನ್ನೋ ಪೊಯಮ್ಮು ಯಾವ ಒಂದು ಥೀಮನ್ನು ಇಟ್ಕೊಂಡು ಬರೆಯಲ್ಪಟ್ಟಿದೆ ಅಂದರೆ, ಒಬ್ಬ ಮಾತೃ ಭಾಷೆಯನ್ನು ಮಾತನಾಡುವವನ ಮೇಲೆ ಬೇರೆ ಭಾಷೆಯನ್ನು ಹೇರಿದಾಗ ಅವನಿಗೆ ಎಂಥ ಒಂದು ಆಕ್ರೋಶ ಬರುತ್ತೆ ಅನ್ನೋದರ ಬಗ್ಗೆ ಈ ಪೊಯಮ್ಮು ಡೀಲ್ ಮಾಡುತ್ತೆ. ಅಗೇನ್ಸ್ಟ್ ದಿ ಡಾಮಿನೇಷನ್ ಆ್ಯಂಡ್ ಹೆಜಮೋನಿ ಆಫ್ ದಿ ಅದರ್ ಲ್ಯಾಂಗ್ವೇಜ್. ನಮ್ಮ ನೇಟಿವ್ ಸ್ಪೀಕರ್ನ ಮೇಲೆ ಬೇರೆ ಭಾಷೆಯನ್ನು ಇಂಪೋಸ್ ಮಾಡಿದರೆ, ಹೇರಿದಾಗ ಅದು ಹೆಂಗೆ ಇವನನ್ನು ಡಾಮಿನೇಟ್ ಮಾಡುತ್ತೆ, ತನ್ನ ಯಜಮಾನಿಕೆಯನ್ನು ಇವನ ಮೇಲೆ ತೋರಿಸುತ್ತೆ ಅನ್ನೋದನ್ನ ಈ ಪೊಯಮ್ನಲ್ಲಿ ಕವಿ ಹೇಳ್ತಾನೆ. ಇಂಪೊಸಿಷನ್ ಆಫ್ ಅದರ್ ಲ್ಯಾಂಗ್ವೇಜ್ ಅಂದರೆ ಇನ್ನೊಂದು ಭಾಷೆ ನಮ್ಮ ಮೇಲೆ ಒಂದು ಪ್ರೀತಿಯಿಂದ ನಮ್ಮನ್ನು ಯಾವತ್ತೂ ಕೂಡ ನಾವು ಅದನ್ನು ಪ್ರೀತಿಯಿಂದ ಕಾಣೋಕ್ಕಾಗಲ್ಲ, ಅದು ನಮ್ಮ ಮೇಲೆ ಹೇರುವಿಕೆಯಾಗಿರುತ್ತದೆ ಅನ್ನೋದು ಈ ಪೊಯಮ್ಮಿನ ಒಂದು ಥೀಮು. ಆ್ಯಂಡ್ ಇಟ್ ಈಸ್ ರಿಸಲ್ಟೆಡ್ ಇನ್ ಪಾಸಿಟಿವ್ ವ್ಯಾಲ್ಯೂಸ್ ಟರ್ನಿಂಗ್ ನೆಗೆಟಿವ್. ಯಾವಾಗಲೂ ಭಾಷೆ ಹೇರಲ್ಪಟ್ಟರೆ ಪಾಸಿಟಿವ್ ಆದಂಥ ವ್ಯಾಲ್ಯೂಸ್ಗಳು ನೆಗೆಟಿವ್ ವ್ಯಾಲ್ಯೂಸ್ಗಳಾಗಿ ಬದಲಾಗ್ತವಂತೆ. ಅದೇ ಥರ ನೆಗೆಟಿವ್ ವ್ಯಾಲ್ಯೂ ಕಮ್ಸ್ ಔಟ್ ಅಕ್ಸೆಪ್ಟಬಲ್. ಅಂದರೆ ನಾವು ನೆಗೆಟಿವ್ ವ್ಯಾಲ್ಯೂನೇ ಅದು ಒಂದು ಪಾಸಿಟಿವ್ ವ್ಯಾಲ್ಯೂ ಅಂತ ಅಕ್ಸೆಪ್ಟ್ ಮಾಡಿಕೊಳ್ಳುವ ಒಂದು ಆ್ಯಟಿಟ್ಯೂಡು ಡೆವಲಪ್ ಆಗುತ್ತಂತೆ. ಸೊ ಲೆಟ್ ಅಸ್ ರೀಡ್ ದಿಸ್ ಪೊಯಮ್. ಸಿ ಎಂಡಿಯರ್ಮೆಂಟ್ಸ್ ಬಿಕಮ್ ರೇನ್, ಚೈಲ್ಡಿಶ್ ಪ್ರಾಟಲ್ ಬಿಕಮ್ಸ್ ಬರ್ಡ್ಸ್. ನೋಡಿರಿ, ಎಂಡಿಯರ್ಮೆಂಟ್ ಬಿಕಮ್ ರೇನ್. ಬೇರೆ ಭಾಷೆಯನ್ನು ಕಲಿಯುವಾಗ ಎಲ್ಲ ಹತ್ರ ನಾವು ಕೇಳುಗರಿಗೆ ಹೆಚ್ಚೆಚ್ಚು ಎಂಡಿಯರ್ಮೆಂಟ್ಸ್ ಅಂದರೆ ಅಪೀಸಿಂಗ್ ವರ್ಡ್ಸನ್ನ ಅನ್ನೆಸೆಸರಿಯಾಗಿ ಯೂಸ್ ಮಾಡ್ತೀವಿ. ಮೇಲಿನ ಮೇಲೆ ಪ್ಲೀಸ್ ಅನ್ನೋದು, ಮೇಲಿನ ಮೇಲೆ ಸಾರಿ ಹೇಳೋದು. ಸೊ ಇದು ಇನ್ನೊಂದು ಭಾಷೆಯನ್ನು ಹೇರಿದಾಗ ನಮ್ಮಲ್ಲಿ ಆಗುವಂತಹ ಬದಲಾವಣೆ. ಚೈಲ್ಡಿಶ್ ಪ್ರಾಟಲ್ ಬಿಕಮ್ಸ್ ಬರ್ಡ್ಸ್, ಜಿಬರಿಸ್ ಬಿಕಮ್ಸ್ ಗ್ರಾಸ್. ಅಂದರೆ ಮೀನಿಂಗ್ಲೆಸ್ ಮತ್ತು ನಾನ್ಸೆನ್ಸಿಕಲ್ ಎಕ್ಸ್ಪ್ರೆಷನ್ಸು ಬೇರೆ ಭಾಷೆಯನ್ನು ನಮ್ಮ ಮೇಲೆ ಹೇರಿದಾಗ ಜಾಸ್ತಿ ಆಗುತ್ತಂತೆ. ಡೆಫರೆನ್ಸ್ ಬಿಕಮ್ಸ್ ಎ ರಿವರ್, ಟೆಂಡರ್ನೆಸ್ ಬಿಕಮ್ಸ್ ಡ್ಯೂ ಫಾಲ್. ಅಂದರೆ ಅನ್ನೆಸೆಸರಿ ಡೆಫರೆನ್ಸ್ ಮೀನ್ಸ್ ಟು ಆನರ್ ಅದರ್ಸ್. ಟೆಂಡರ್ನೆಸ್, ಮೃದು ಸ್ವಭಾವ, ಇದನ್ನು ಹೆಚ್ಚೆಚ್ಚು ತೋರ್ಸೋಕ್ಕೆ ನಾವು ಟ್ರೈ ಮಾಡ್ತೇವಂತೆ.
ಹ್ಯುಮಿಲಿಟಿ ಬಿಕಮ್ಸ್ ಎ ಮೋಟ್. ಹ್ಯುಮಿಲಿಟಿ ಅನ್ನೋದು ಒಂದು ಒಳ್ಳೆಯ ಗುಣ, ಆದರೆ ಅದು ವಿಲ್ ಟರ್ನ್ ಟು ಬಿ ಎ ವೈಡ್ ಡಿಚ್. ಅಂದರೆ ಅದೊಂದು ಗುಂಡಿಗೆ ಬಿದ್ದ ಥರ, ಬೀಳೋ ಗುಂಡಿ ಥರ ನಮ್ಮನ್ನು ಬೀಳಿಸುತ್ತಂತೆ. ರಿಕ್ವೆಸ್ಟ್ ಬಿಕಮ್ ಕರ್ಸಸ್, ಈ ರಿಕ್ವೆಸ್ಟ್ಗಳು ಶಾಪಗಳಾಗ್ತಾವಂತೆ. ಎಂಟ್ರಿಟಿ ಬಿಕಮ್ಸ್ ಎ ಗ್ರೇವ್. ಇನ್ನು ಹಂಬಲ್ನೆಸ್ ಅನ್ನೋದು ಭಯಾನಕ ಆಗುತ್ತೆ. ಡ್ರೀಮ್ಸ್ ಬಿಕಮ್ ಕ್ರೂಯಲ್ ಗಾಡ್ಸ್. ನಾವು ಏನೇನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಅವು ಈಡೇರದೆ ಹೋದಾಗ ನಾವು ಕನಸುಗಳಲ್ಲಿ ಅವುಗಳನ್ನು ಈಡೇರಿಸ್ಕೊಳ್ತೀವಿ. ಆದರೆ ಆ ಕನಸುಗಳೇ ಇವತ್ತು ನಮಗೆ ಏನೋ ಕ್ರೂಯಲ್ ಗಾಡ್ಸ್, ಕ್ರೂರ ದೇವರುಗಳಾಗಿ ಕಾಣ್ತಾವಂತೆ. ಅದು ಬೇರೆ ಭಾಷೆ ನಮ್ಮ ಮೇಲೆ ಹೇರಿದಾಗ. ಡಿಸೈರ್ಸ್ ಬಿಕಮ್ ಡೆಮನ್ಸ್. ಇನ್ನು ನಮ್ಮೊಳಗಿರೋಂಥ ಆಕಾಂಕ್ಷೆಗಳದಾವಲ್ಲ ಅವೆಲ್ಲ ದೆವ್ವಗಳ ಹಾಗೆ ನಮ್ಮನ್ನು ಕಾಡ್ತಾವಂತೆ. ಸೈಲೆನ್ಸ್ ಬಿಕಮ್ಸ್ ಲವ್. ಈ ಏನು ಭಾಷೆಯನ್ನು ಬಳಸದೇ ಇರೋದೇ ಅತ್ಯಂತ ಪ್ರೀತಿದಾಯಕವಾಗಿ ಕಾಣುತ್ತಂತೆ. ದ ಲ್ಯಾಂಗ್ವೇಜ್ ಆಫ್ ಗಾಡ್ ಬಿಕಮ್ಸ್ ದ ನೈಟ್. ಅಂದ್ರೆ ನಮ್ಮ ಮಾತೃಭಾಷೆ ನಮಗೆ ಲ್ಯಾಂಗ್ವೇಜ್ ಆಫ್ ಗಾಡ್, ಆದರೆ ಅದೇ ಕತ್ಲೆ ಆಗಿಬಿಡ್ತೈತಿ. ನೋಡ್ರಿ, ಈಗ ಎಷ್ಟೋ ಜನ ಕನ್ನಡ ಬರಲ್ಲ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಈಗ ನಮ್ಮ ಮಗ ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳೋದೇ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ ತಂದೆ ತಾಯಿ. ಯಾಕೆ ಅಂದರೆ ಲ್ಯಾಂಗ್ವೇಜ್ ಆಫ್ ಗಾಡ್ ಅದು ನಮಗೆ ನೇಟಿವ್ ಲ್ಯಾಂಗ್ವೇಜ್, ಆದರೆ ಅದು ನೈಟಾಗಿ ಹೋಗಿದೆ, ಕತ್ಲಾಗಿ ಹೋಗಿದೆ. ನಮಗೆ ಅದು ಬ್ಯಾಡವಾಗಿದೆ. ಅದು ಬೇಡ ಅನ್ನೋದು ಒಂದು ಹೆಮ್ಮೆಯ ವಿಷಯ ಆಗಿದೆ. ಅದೇ ದ ಲ್ಯಾಂಗ್ವೇಜ್ ಆಫ್ ಸೇಟನ್ ಬಿಕಮ್ಸ್ ದ ಡೇ. ಆದರೆ ಅದರ್ ಲ್ಯಾಂಗ್ವೇಜ್ ಐತಲ್ಲ, ಅದು ಲ್ಯಾಂಗ್ವೇಜ್ ಆಫ್ ಸೇಟನ್, ಭೂತ, ದೆವ್ವದ ಒಂದು ಕೆಟ್ಟ ಶಕ್ತಿಯ ಭಾಷೆ. ಅದು ನಮಗೆ ಬೆಳಕಾಗಿದೆ. ಚೇಂಜಿಂಗ್ ಫ್ರಮ್ ಒನ್ ಟು ದಿ ಅದರ್ ಇನ್ ಅವರ್ ಡಿಕ್ಷನರಿ. ನಾವು ಏನೇ ಮಾತಾಡಲಿ, ಏನೇ ಯೋಚನೆ ಮಾಡಲಿ, ಎಲ್ಲದನ್ನು ಕೂಡ ಶಬ್ದ ಸಹಿತ ಡಿಕ್ಷನರಿಯ ಸಹಾಯದಿಂದ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬದಲಾಯಿಸಿ ಮಾತಾಡಬೇಕಾಗತ್ತೆ, ಬದಲಾಯಿಸಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಸ್ ಎ ಗ್ಲಾಸ್ ಆಫ್ ವೈನ್ ರಿಪಲ್ಸ್ ಬಿಕಮಿಂಗ್ ದ ವೈಡ್ ಸಿ. ಒಂದು ಗ್ಲಾಸ್ ಆಫ್ ವೈನನ್ನು ಇಡೀ ಸೀಗೆ ಹಾಕಿ, ಒಂದು ಸಮುದ್ರಕ್ಕೆ ಹಾಕಿ, ಸಮುದ್ರವೆಲ್ಲ ವೈನಾತು ಅನ್ನೋ ಒಂದು ಭ್ರಮೆಗೆ ನಮ್ಮನ್ನು ತಗೊಂಡು ಹೋಗೋದಕ್ಕೆ ಇನ್ನೊಂದು ಭಾಷೆ ನಮ್ಮ ಮೇಲೆ ಹೇರಲ್ಪಡುತ್ತೆ ಅಂತ ಈ ಕವಿಯಿತ್ರಿ ಈ ಲ್ಯಾಂಗ್ವೇಜ್ ಚೇಂಜ್ ಅನ್ನೋ ಪೋಯಮಲ್ಲಿ ಹೇಳ್ತಾಳೆ. ಅದರ ಮೇಲೆ ಈ ಪಾಯಿಂಟ್ಸ್ ಆಫ್ ವ್ಯೂಸ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇಂಪ್ಯಾಕ್ಟ್ ಆಫ್ ದಿ ಇಂಪೊಸಿಷನ್ ಆಫ್ ಅದರ್ ಲ್ಯಾಂಗ್ವೇಜ್. ಸೊ ದ ಪೋಯಮ್ ಸ್ಪೀಕ್ಸ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ದಿ ಇಂಪೊಸಿಷನ್ ಆಫ್ ಅದರ್ ಲ್ಯಾಂಗ್ವೇಜ್. ಅಂದರೆ ಬೇರೆ ಭಾಷೆಯಿಂದ ನಮ್ಮ ಮೇಲೆ ಹೇರಲ್ಪಟ್ಟುವ ಕಾರಣದಿಂದ ನಮ್ಮ ಮೇಲೆ ಎಂಥ ದುಷ್ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಈ ಪೋಯಮ್ ಹೇಳುತ್ತೆ. ಎಕ್ಸ್ಪ್ರೆಷನ್ಸ್ ಬಿಕಮಿಂಗ್ ಆರ್ಟಿಫಿಷಿಯಲ್ ಆ್ಯಂಡ್ ಸೂಪರ್ಫಿಷಿಯಲ್. ಅಂದರೆ ನಾವು ಮಾತನಾಡುವ ಅಭಿವ್ಯಕ್ತಿಗೊಳಿಸುವ ಎಲ್ಲ ಅಭಿವ್ಯಕ್ತಿಗಳು ತುಂಬ ಕೃತಕವಾಗಿರ್ತವೆ, ನ್ಯಾಚುರಲ್ ಆಗಿರಲ್ಲ. ಸೂಪರ್ಫಿಷಿಯಲ್ ಅಂದರೆ ಕೇಳಿಸ್ಕೊಳೋದೊಂದು, ಅದರ ಅರ್ಥ ಆಗೋದೇ ಇನ್ನೊಂದು. ಆ ಥರದ ಒಂದು ಎಕ್ಸ್ಪ್ರೆಷನ್ಸ್ಗಳು ನಮ್ಮ ಭಾಷೆಯಲ್ಲಿ ಹೆಚ್ಚೆಚ್ಚು ಬರ್ತವೆ. ಎಂಡಿಯರ್ಮೆಂಟ್ಸ್ ರೇನಿಂಗ್ ಅನ್ನೆಸೆಸರ್ಲಿ, ಅಂದರೆ ಬೇರೆಯವ್ರನ್ನ ಅಪೀಸ್ ಮಾಡೋ ಅಂಥ ವರ್ಡ್ಸ್ಗಳನ್ನ ನಾವು ಹೆಚ್ಚೆಚ್ಚು ಉಪಯೋಗಿಸ್ತೀವಿ. ಫೂಲಿಶ್ ಟಾಕ್ ಆ್ಯಂಡ್ ಚೈಲ್ಡಿಶ್ ಪ್ರ್ಯಾಟಲ್. ಇಂಥ ಹೇರಲ್ಪಟ್ಟ ಭಾಷೆಯಲ್ಲಿ ಫೂಲಿಶ್ ಟಾಕ್ ಜಾಸ್ತಿ ಇರ್ತೈತಿ, ಚೈಲ್ಡಿಶ್ ಪ್ರ್ಯಾಟಲ್ ಜಾಸ್ತಿ ಇರ್ತೈತಿ. ನಾನ್ಸೆನ್ಸಿಕಲ್ ಎಕ್ಸ್ಪ್ರೆಷನ್ಸ್ ಪ್ರಿವೇಲ್ ಅಪಾನ್. ಹೆಚ್ಚೆಚ್ಚು ನಾನ್ಸೆನ್ಸಿಕಲ್ ಎಕ್ಸ್ಪ್ರೆಷನ್ಸ್ ಇರ್ತಾವಂತೆ. ಟೂ ಮಚ್ ಆಫ್ ಆನರು, ಡೆಫರೆನ್ಸು ಆ್ಯಸ್ ಎ ಕ್ಲೀಶೆ. ಅಂದರೆ ಬೇರೆಯವ್ರಿಗೆ ಅತಿ ಹೆಚ್ಚು ರೆಸ್ಪೆಕ್ಟ್, ಅನ್ನೆಸೆಸರಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು. ಆರ್ಟಿಫಿಷಿಯಲ್ ಪ್ಲೆಸೆಂಟ್ನೆಸ್ ಇನ್ ಅವರ್ ಎಕ್ಸ್ಪ್ರೆಷನ್. ಬೇರೆಯವ್ರನ್ನ ಸಂತೋಷಪಡಿಸೋಕ್ಕಾಗಿ ಕೃತಕವಾಗಿ ಕೆಲವು ಶಬ್ದಗಳನ್ನು ಬಳಸೋದು. ಹ್ಯುಮಿಲಿಟಿ ಆ್ಯಸ್ ಎ ವೈಲ್ಡ್ ಡಿಚ್. ದೈನ್ಯತೆ ಅನ್ನೋದು ನಮಗೆ ಹಾಳು ಗುಂಡಿಯ ಥರ, ನಮ್ಮನ್ನು ಬೀಳಿಸುವಂಥ ಹಾಳು ಗುಂಡಿಯ ಥರ ಆ ಹ್ಯುಮಿಲಿಟಿ ಅನ್ನೋದು ಈ ಅದರ್ ಲ್ಯಾಂಗ್ವೇಜ್ನಲ್ಲಿ ಎದ್ದು ಕಾಣದಂತೆ. ರಿಕ್ವೆಸ್ಟ್ಸ್ ಬಿಕಮ್ ಕರ್ಸಸ್. ರಿಕ್ವೆಸ್ಟ್ಗಳೆಲ್ಲ ಶಾಪಗಳಂತೆ. ಟೂ ಮಚ್ ಹಂಬಲ್ನೆಸ್ ಬಿಕಮ್ಸ್ ಗ್ರೇವ್ ಎಕ್ಸ್ಪೀರಿಯನ್ಸ್. ಈ ಹಂಬಲ್ನೆಸ್ ಅನ್ನೋದು ಇಟ್ ಈಸ್ ಅ ವೆರಿ ಗುಡ್ ವ್ಯಾಲ್ಯೂ ಆಫ್ ಎ ಪರ್ಸನಾಲಿಟಿ, ವ್ಯಾಲ್ಯೂ ಆಫ್ ಒನ್ಸ್ behavior. But when the other language is imposed upon an individual, he will yield to every other person, and that leads one to lose his dignity and to lose his status. Man's instinct of finding dreams is made handicapped. ನಾವು ಕಾಣುವ ಕನಸುಗಳೆಲ್ಲ ಕ್ರೂಯಲ್ ಗಾಡ್ಸ್ ಆಗ್ತಾವೆ ಅಂತ ಕವಿಯತ್ರಿ ಹೇಳ್ತಾರೆ. ಅಂದರೆ ದೇ ವಿಲ್ ಬಿಕಮ್ ಹ್ಯಾಂಡಿಕ್ಯಾಪ್ಡ್ because of our weakness in expression in other language,
we will suffer in expressing our dreams, desires, and our aims and objectives. They never get realized, so they act like real gods. ಆ ಡ್ರೀಮ್ಸ್ಗಳು ಯಾವತ್ತೂ ಕೂಡ ನನಸೇ ಆಗದೆ ಉಳಿತವೆ, ಯಾಕೆಂದರೆ ಅವು ಕ್ರೂಯಲ್ ಗಾಡ್ಸ್ ಆಗಿ ನಮ್ಮನ್ನು ಕಾಡ್ತವೆ. ಅಬ್ಯೂಸ್ ಈಸ್ ವೆರಿ ಮಚ್ ಅನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್. ಇನ್ನು ಅಬ್ಯೂಸ್ ಆಫ್ ಲ್ಯಾಂಗ್ವೇಜ್ ಐತಲ್ಲ, ಅದು ತುಂಬ ಅನ್ಯಾಚುರಲ್ಲು ಮತ್ತು ಆರ್ಟಿಫಿಷಿಯಲ್ ಆಗುತ್ತೆ. ಸಿ ವಾಟ್ ವಿ ಆರ್ ಡಿಪ್ರೈವ್ಡ್ ಆಫ್. ಸರಿ, ನಮಗೆ ಬೇರೆ ಭಾಷೆಯನ್ನು ನಮ್ಮ ಮೇಲೆ ಹೇರೋದ್ರಿಂದ ನಾವು ಏನೇನಿಂದ ವಂಚಿತರಾಗ್ತೀವಿ. ವಿ ಕಾಂಟ್ ಡಿಸೈರ್. ಒಂದೇದು, ನಮಗೆ ಡಿಸೈರ್ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋಕ್ಕೆ ಬರಲ್ಲ. ವಿ ಕಾಂಟ್ ಡಿಸೈರ್ಸ್ ಹಾಂಟ್ ಲೈಕ್ ಡೆಮನ್ಸ್. ಈ ಡಿಸೈರ್ಸ್ಗಳು ದೆವ್ವಗಳ ಥರ, ಭೂತಗಳ ಥರ ನಮ್ಮನ್ನು ಬೇಟೆಯಾಡ್ತವೆ. ಸೈಲೆನ್ಸ್ ಸೀಮ್ಸ್ ಗೋಲ್ಡನ್ ಆ್ಯಂಡ್ ಲವ್ಲಿ. ಮಾತನಾಡದೆ ಸುಮ್ಮನೆ ಇರೋದೇ ಒಂದು ಥರ ಗೋಲ್ಡನ್ ಮತ್ತು ಲವ್ಲಿಯಾಗಿ ಕಾಣುತ್ತೆ. ರಿವರ್ಸಲ್ ಆಫ್ ದ ಸ್ಟೇಟ್ ಆಫ್ ಬೀಯಿಂಗ್. ನಮ್ಮ ಸ್ಟೇಟ್ ಆಫ್ ಬೀಯಿಂಗ್, ನಮ್ಮ ಇರುವಿಕೆ ತಿರುವು ಮುರುವು ಆಗುತ್ತೆ. ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್ ಆ್ಯಂಡ್ ವೈಸ್ ವರ್ಸ. ಅಂದರೆ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗುತ್ತೆ. ಇನ್ನು ನೈಟ್ ದ ಲ್ಯಾಂಗ್ವೇಜ್ ಆಫ್ ಗಾಡ್ಸ್. ಅಂದರೆ ನಾವು ಯಾವುದನ್ನು ನಮ್ಮ ಮಾತೃಭಾಷೆಯನ್ನು ಲ್ಯಾಂಗ್ವೇಜ್ ಆಫ್ ಗಾಡ್ಸ್ ಅಂತ ತಿಳ್ಕೊಳ್ತೀವೋ ಅದೇ ಕತ್ಲೆ ನಮಗೆ, ಅದೇ ನಮಗೆ ಉಪಯೋಗ ಇಲ್ದಂಗೆ ಆಗುತ್ತೆ. ಡೇ ದ ಲ್ಯಾಂಗ್ವೇಜ್ ಆಫ್ ಸೇಟನ್. ಯಾವ ಆ ಹೇರಲ್ಪಟ್ಟ ಭಾಷೆ ನಮಗೆ ಯಾವ ಬದುಕನ್ನು ಕೊಡಲ್ಲ, ಏನೂ ನಮ್ಮನ್ನು ಕತ್ಲೆಯಲ್ಲಿ ಇಡ್ತದೆ, ಅಂಥದ್ದು ನಾವು ಬೆಳಕು ಅಂತ ಸ್ವೀಕರಿಸ್ತೀವಿ. ಮೆಕ್ಯಾನಿಕಲ್ ಟ್ರಾನ್ಸ್ಲೇಷನ್ ಆಫ್ ವರ್ಡ್ಸ್. ಸೊ ಇದರಿಂದ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕಾಗದೆ ಬರೀ ಮೆಕ್ಯಾನಿಕಲ್ ಆದ ವರ್ಡ್ಸ್ಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಮಾತಾಡೋಕ್ಕೆ, ಟ್ರಾನ್ಸ್ಲೇಟ್ ಮಾಡಿ ಅರ್ಥೈಸ್ಕೊಳ್ಳೋಕ್ಕೆ ನಾವು ಹೆಣಗಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಈಸ್ ನಾಟ್ ಜಸ್ಟ್ ವರ್ಡ್ಸ್, ಇಟ್ ಈಸ್ ಟ್ರ್ಯಾಡಿಷನ್. ಯಾಕೆಂದರೆ ಭಾಷೆ ಅನ್ನೋದು ಬರೀ ಶಬ್ದಗಳಲ್ಲ, ಇದೊಂದು ಸಂಪ್ರದಾಯ, ಇದೊಂದು ಸಂಸ್ಕೃತಿ, ಕಲ್ಚರ್, ಪರ್ಸನಾಲಿಟಿ, ಥಾಟ್ ಆ್ಯಂಡ್ ಬಿಹೇವಿಯರ್. ಆಲ್ ದೀಸ್ ವುಡ್ ಬಿ ಅಫೆಕ್ಟೆಡ್ ಇಫ್ ದಿ ಅದರ್ ಲ್ಯಾಂಗ್ವೇಜ್ ಇಸ್ ಇಂಪೋಸ್ಡ್ ಆನ್ ಎನಿ ಇಂಡಿವಿಜುವಲ್. ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಆಗೋಕ್ಕೆ ಸಾಧ್ಯ. ಒಂದು ವೇಳೆ ಇನ್ನೊಂದು ಭಾಷೆಯನ್ನು ನಮ್ಮ ಮೇಲೆ ಹೇರಲ್ಪಟ್ಟರೆ ಈ ಎಲ್ಲವೂ ಕೂಡ ತುಂಬ ದುಷ್ಪರಿಣಾಮವನ್ನು ಬೀರಿ ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ನ ಒಂದು ಪರ್ಸ್ನಾಲಿಟಿಯನ್ನು ಅದು ಡಿಮಾರಲೈಸ್ ಮಾಡುತ್ತೆ. So let us conclude this poem. What all we see in this poem, the imposition of other language. ನಾವು ಈ ಪೋಯಮ್ನಲ್ಲಿ ಡಿಸ್ಕಸ್ ಆಗಿರೋ ವಿಷಯ ಏನಂದರೆ, ಬೇರೆ ಭಾಷೆಯನ್ನು ಹೇಗೆ ನಮ್ಮ ಮೇಲೆ ಹೇರಲ್ಪಡಲಾಗುತ್ತೆ ಮತ್ತು ಹೇರಲ್ಪಟ್ಟ ಆ ಭಾಷೆ ಡಾಮಿನೇಷನ್ ಆಫ್ ಅದರ್ ಲ್ಯಾಂಗ್ವೇಜ್ ನಮ್ಮ ಮೇಲೆ ಹೇಗೆ ಪ್ರಭುತ್ವ ಸಾಧಿಸುತ್ತೆ. ನಮ್ಮ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸಿ ನಾವು ಆ ಭಾಷೆಗೆ ಸರೆಂಡರ್ ಆಗ್ತೀವಿ, ಶರಣಾಗತರಾಗ್ತೀವಿ. ಆರ್ಟಿಫಿಷಿಯಾಲಿಟಿ ಆ್ಯಂಡ್ ಸೂಪರ್ಫಿಷಿಯಾಲಿಟಿ ಇನ್ ಎಕ್ಸ್ಪ್ರೆಷನ್. ನಾವು ಮಾತನಾಡುವ ಪ್ರತಿಯೊಂದು ಮಾತಿನಾಗ ಒಂದು ನ್ಯಾಚುರಲ್ ಆದಂಥ ಎಕ್ಸ್ಪ್ರೆಷನ್ ಇರಲ್ಲ, ಅದು ಬರೀ ಆರ್ಟಿಫಿಷಿಯಲ್ ಆಗಿರುತ್ತೆ, ಸೂಪರ್ಫಿಷಿಯಲ್ ಆಗಿರುತ್ತೆ. ಮತ್ತು ನೆಗೆಟಿವ್ಸ್ ಮೀನ್ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ಸ್ ಮೀನ್ ನೆಗೆಟಿವ್. ಅಂದರೆ ನೆಗೆಟಿವ್ಸ್ ಪಾಸಿಟಿವ್ ಆಗಿ ಅರ್ಥ ಕೊಡ್ತವೆ, ಪಾಸಿಟಿವ್ಸು ನೆಗೆಟಿವ್ಸ್ ಆಗಿ ಅರ್ಥ ಕೊಡ್ತವೆ. ಫೀಲಿಂಗ್ಸ್ ಆ್ಯಂಡ್ ಡಿಸೈರ್ಸ್ ಬಿಕಮ್ ಡೆವಿಲಿಶ್. ನಮ್ಮೊಳಗಿರೋ ಎಲ್ಲ ಭಾವನೆಗಳು, ಆಸೆ, ಆಕಾಂಕ್ಷೆಗಳೆಲ್ಲ ದೆವ್ವ ಭೂತಗಳ ಹಾಗೆ ನಮ್ಮನ್ನೇ ಕಾಡ್ತವೆ. ಸೊ ಇಂಥ ಒಂದು ಇಂಪೊಸಿಷನ್ ಆಫ್ ಲ್ಯಾಂಗ್ವೇಜ್ ಈಸ್ ನಾಟ್ ಗುಡ್ ಫಾರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್ ಆ್ಯಸ್ ವೆಲ್ ದ ಸೊಸೈಟಿ ಅನ್ನುವ ಮೆಸೇಜ್ನ ದ ಪೊಯೆಟ್ ಗಿವ್ಸ್ ಥ್ರೂ ದಿಸ್ ಪೊಯಮ್. With this much, let us put an end to this discussion. Thank you.